ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಆ ಭಾಗದಲ್ಲಿ ಸಾಕಷ್ಟು ಜನ ಜನತಾದಳ ಪಕ್ಷವನ್ನ ಕಟ್ಬೆಳೆಸಿರ್ತಕ್ಕಂಥ ಪ್ರಮುಖ ಮುಖಂಡರುಗಳ ಅಭಿಪ್ರಾಯದೊಂದಿಗೆ ಜಿಲ್ಲೆಯಲ್ಲಿ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಬೋಜಣ್ಣ ಅವರ ಸಂಪೂರ್ಣ ಸಹಮತ ಮತ್ತು ಸಹಕಾರದೊಂದಿಗೆ ಇವತ್ತು ನನ್ನ ಪಕ್ಕದಲ್ಲಿ ನಿಂತಿರುವಂಥ ಯುವ ಮುಖಂಡ ವಿಜಯಕುಮಾರ್ ಅವರು ಇವತ್ತು ಪಕ್ಷಕ್ಕೆ ಆ ಕ್ಷೇತ್ರದಲ್ಲಿ ಸೇರ್ಪಡೆಯಾಗಿ ಸಂಘಟನೆಯ ಒಂದು ದೃಷ್ಟಿಯಿಂದ ಸಾಕಷ್ಟು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಒಂದು 200-300 ಜನ ಪ್ರಮುಖ ಮುಖಂಡರುಗಳು, ಬಹಳ ಪ್ರಮುಖರು, 500ಕ್ಕೂ ಹೆಚ್ಚು ಇಲ್ಲ, ಅದರಲ್ಲೆಲ್ಲ ಬೋಜಣ್ಣ ಅವರು ಎಕ್ಸ್ಪರ್ಟು, ಅದಕ್ಕೆ ಕುಮಾರಣ್ಣ ಅವ್ರ ಜೊತೆ ಇರೋದವರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಕ್ಷ ಸಂಘಟನೆಗೆ ಬಂದಿದೆ. ಸರ್, ಒಂದು ನಾಗೇಂದ್ರ ರಾಜೀನಾಮೆ ವಿಚಾರ ಸದನದಲ್ಲಿ ಚರ್ಚೆ ಮಾಡಿದ್ರಿ, ಹೋರಾಟ ಮಾಡಿದ್ರಿ. ಈಗ ಅವ್ರು ರಾಜೀನಾಮೆ ಕೊಡ್ಲಿಕ್ಕೆ ಸಿಎಂ ಅವ್ರ ಹತ್ರ ಒಲವು ತೋರಿಸಿದ್ದಾರೆ ಅನ್ನುವಂಥ ಮಾತುಗಳು ಬರುತ್ತಿದ್ದಾವೆ. ಈಗ ಮೊದಲನೇ ಪಾಯಿಂಟ್ ಏನಪ್ಪ ರೇಸ್ ಆಗುತ್ತೆ ಅನ್ನೋದಾದ್ರೆ, ಈಗ ಆಲ್ರೆಡಿ ಅವ್ರ ಮೇಲೆ ಒಂದು ಆರೋಪ ಇತ್ತು. ಇದು ಆರೋಪ ನಿನ್ನೆ ಮೊನ್ನೆದಲ್ಲ, ಕಳೆದ ವರ್ಷದ ಆರೋಪ. ನಾವು ಎಷ್ಟೋ ಸಲ ಹೇಳಿದ್ದೀವಿ, ನಾವಲ್ಲ, ಹಿಂದಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಕಲಾಪದಲ್ಲಿ 189 ಅಲ್ಲ 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟ್ ಆಗಿ ಫಂಡ್ಸು ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಹಾಗಿದ್ದಾಗ ಬೇರೆ ಇನ್ಯಾರು ಆ ಸಾಮರ್ಥ್ಯ ಹೊಂದಿರತಕ್ಕಂಥ ಯಾರು ಮಂತ್ರಿಗಳಿಗೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇವರನ್ನೇ ಯಾಕೆ ತೆಗೆದುಕೊಂಡ್ರಿ? ಇದಕ್ಕೆ ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗಿದೆ. ನೋಡಿ, ಇದು ಒಂದು ವಿಚಾರನ ಇಟ್ಕೊಂಡು ಇವತ್ತು ಬರಗಾಲ, ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲ ಭಾಗಕ್ಕೂ ಕೂಡ ಪ್ರವಾಸ ಮಾಡ್ಕೊಂಡು ಬಂದಿವಿ, ಒಂದು ತಂಡ ರಚನೆ ಮಾಡಿ. ಅಲ್ಲಿ ರೈತರು ಬೀದಿಲಿದ್ದಾರೆ, 3000ಕ್ಕೂ ಹೆಚ್ಚು ಜನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಬೆಳೆ ಎಲ್ಲ ಹಾನಿ ಆಯಿತು. ಇಂಥ ಸೀರಿಯಸ್ ಟಾಪಿಕ್ಸ್ ಬಗ್ಗೆ ಡಿಬೇಟ್ ಆಗಬೇಕಾಗಿತ್ತು, ಬಿಡದಿ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು, ನೈಸ್ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು. ಆದರೆ ಇವತ್ತು ಸರ್ಕಾರ ಟೈಮ್ ಕಿಲ್ ಮಾಡಿಕೊಂಡು ಅವ್ರು ಉದ್ದಟತನದಿಂದ ಅಂತಿಮವಾಗಿ ಇವತ್ತು ಸಾಧಿಸಿದಾದ್ರೂ ಏನು, ಕಲಾಪಕ್ಕೆ ಏನು ಬೆಲೆ ಸಿಕ್ತಂಗಾದ್ರೆ? ಜನರ ವಿಚಾರ ಚರ್ಚೆ ಆಗಬೇಕಾಗಿತ್ತಲ್ಲ, ರೈತರ ವಿಚಾರ ಚರ್ಚೆ ಆಗಬೇಕಾಗಿತ್ತಲ್ಲ. ಈಗ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು ಆಗತ್ತೆ ಅನ್ನುವಂಥದ್ದು ಬೆಳಗ್ಗೆಯಿಂದ ಕೂಡ ಚರ್ಚೆ ಆಗ್ತಾ ಇದೆ. ಬಹುಶಃ ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗಬೇಕು. ಯು ಶುಡ್ ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ. ರಾಜ್ಯದಲ್ಲಿ ಪಾರ್ಕ್ಗಳಲ್ಲಿ 5% ಜಾಗವನ್ನು ಬಳಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ, ಬಿಲ್ ತಂದಿದೆ. ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳು ಶುರುವಾಗಿದೆ. ಮತ್ತೆ ಎಲ್ಲ ಅಸೋಸಿಯೇಷನ್ ಎಲ್ಲರೂ ಕೂಡ ಮನವಿಗಳು ಕೊಡ್ತಾ ಇದ್ದಾರೆ. ಈಗ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ಲೆಕ್ಕಾಚಾರ ಇದು ಪಾರ್ಕ್ಗಳು. ಈ ಪಾರ್ಕ್ಗಳನ್ನ ನೀವು ಈ ರೀತಿ 5% ಬಳಕೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬೆಂಗಳೂರು ನಗರದಲ್ಲಿ ಇನ್ನೇನು ನೋಡ್ಬೇಕು ನಾವು? ಬೆಂಗಳೂರು ನಗರ ಅಂದರೆ ನಾವು ಗ್ರೀನ್ ಸಿಟಿ, ಗಿಡ ಮರಗಳಿರ್ತಕ್ಕಂಥ ನಗರ. ಇವತ್ತು ಪಾರ್ಕ್ಗಳನ್ನೂ ಕೂಡ ನೀವು ಈ ಥರ ಆವರಿಸ್ಕೊಂಡ್ಬಿಟ್ರೆ ಮತ್ತೆ ಇನ್ನು ಯಾವ ರೀತಿ ನೀವು ಆಡಳಿತದಲ್ಲಿ ನಿಮ್ಮ ಆಲೋಚನೆಗಳಿದೆ? ಬೇರೆ ಮಾಡುವಂಥ ಕೆಲಸ ಮಾಡ್ಬೇಕಣ್ಣ, ಇವೆಲ್ಲ ಬಿಟ್ಬಿಟ್ಟು ಮಾತಾಡ್ತೀನಿ. ಸಿದ್ಧಗಂಗಾ ಮಠದ ಆಸ್ತಿ ಕೂಡ ಹೋಗಿದೆ 8 ಎಕರೆ ಅಂತ ಸಿಎಂ ಅವರನ್ನು ಭೇಟಿ ಮಾಡಿ ಇವತ್ತು ಸ್ವಾಮಿಗಳು ಚರ್ಚೆ ಮಾಡಿದ್ದಾರೆ. ನೈಸ್ ಅದೇನೋ ನನಗೆ ಗೊತ್ತಿಲ್ಲ ಅಣ್ಣ, ತಿಳಿದು ಮಾತಾಡ್ತೀನಿ ಇದ್ರ ಬಗ್ಗೆ.